ನೋಡಿ ಈಗ ಸೋಯಾ ಪನ್ನೀರ್ ಪರೋಟ ಮಾಡ್ತಾಯಿದ್ದೀನಿ ಇಲ್ಲಿ. ಅದಕ್ಕೆ ಗಾರ್ಲಿಕ್ ಲೀವ್ಸ್ ಹರ್ಕತ್ತಾಗ್ತವೆ. ಇವು ನಮ್ಮಲ್ಲಿ ಏನಾಗ್ತದೆ ಮಾರ್ಕೆಟ್ನಾಗ ಸಿಗೋದಿಲ್ಲ. ನಾನು ಇದನ್ನು ನನ್ನ ಬಾಲ್ಕನಿ ಗಾರ್ಡನಲ್ಲಿ ಬೆಳೆದಿದ್ದೀನಿ. ಈಗ ಇವನ್ನ ಏನು ಮಾಡ್ತೀನಿ ನೋಡಿ, ಕಟ್ ಮಾಡ್ಕೊತಾ ಇದ್ದೀನಿ. ಹಿಂಗೆ ಹಿಂಗೆ ಕಟ್ ಮಾಡ್ಕೊಂಬಿಟ್ಟು ಸಣ್ಣ ತೊಳಿಬೇಕು, ಚೆನ್ನಾಗಿದ್ದಾನೆ ತೊಳೆದು ಹೆಚ್ಚಬೇಕು. ಈಗ ಈ ಎಲೆಗಳನ್ನ ಏನು ಮಾಡಬೇಕು, ಈ ಕತ್ತರಿಯಿಂದ ಚಿಕ್ಕದಾಗಿ ಕಟ್ ಮಾಡ್ಕೊಬಿಟ್ಟು ಇದನ್ನು ಚಲೋತ್ತಾಗಿ ಇದರಲ್ಲಿ ಅರಿಶಿಣ ಉಪ್ಪಿನ ನೀರಿನಲ್ಲಿ ತೊಳ್ಕೊಬೇಕೀಗ. ನೋಡಿ ಈಗ ಸಣ್ಣದಾಗಿ ಹಿಂಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಿಂಗೆ ತೊಳೆದ್ಬಿಟ್ಟು ಪನ್ನೀರ್ ತಿರಿದು ಅದರ ಸ್ಟಫ್ ಒಳಗಡೆ ಹಾಕೋ ಸ್ಟಫ್, ಪರಾಟದ ಒಳಗಡೆ ಹಾಕೋ ಸ್ಟಫ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿ ಈಗ ಪನ್ನೀರ್ ತಗೊಂಡಿದ್ದೀನಿ. ತಗೊಂಡ್ಬಿಟ್ಟು ಇದರಲ್ಲಿ ನಾನು ಏನು ಮಾಡ್ತೀನಿ, ಈಗ ತುರಿತಾ ಇದ್ದೀನಿ ಅದನ್ನು. ನೋಡಿ ಸೋಯಾ ಪನ್ನೀರ್ ಏನು ಮಾಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಏನೇನು ಸಾಮಾನು ಹಾಕ್ತೀನಿ ಅನ್ನೋದೀಗ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಖಾರ ಪುಡಿ, ಒಂದು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಓಂಕಾಳು, ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಟ ಕೊತ್ತಂಬರಿ, ಆಮೇಲೆ ಇಲ್ಲಿ ಈ ಕುಟ್ಟಾಣಿಯಲ್ಲಿ ಕುಟ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಣಸು ಕೂಡಿ ಕುಟ್ಟಿದ್ದೀನಿ. ಇದು ಕುಟ್ಟಿದ್ದಕ್ಕೆ ಏನು ಹಾಕಬೇಕೀಗ. ಹಾಕಿ ಚೆನ್ನಾಗಿ ಏನು ಮಾಡ್ಕೋಬೇಕು, ಮಿಕ್ಸ್ ಮಾಡಿಕೊಂಡು ಹುಂಡ ರೆಡಿ ಮಾಡ್ಕೋಬೇಕು. ನೋಡಿ ಈಗ ಈ ಸ್ಟಫ್ಗೆ ಇನ್ನೊಂದೇನು ಹಾಕ್ತಾಯಿದ್ದೀನಿ ಅಂದರೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಬೆಳ್ಳುಳ್ಳಿ ತಪ್ಪಲು ಅದನ್ನು ಹಾಕಿದ್ರಿಗೆ ಕಲಿಸ್ತಾ ಇದ್ದೀನಿ. ಗಾರ್ಲಿಕ್ ಲೀವ್ಸು ಹಾಕಿದ್ದೀನಿ ನೋಡಿ ಇಲ್ಲಿ. ನೋಡಿ ಈಗ ಇದು ಸೋಯಾ ಪನ್ನೀರ್ದು ಪರೋಟ ಮಾಡ್ತಾಯಿದ್ದೀನಿ. ಹಿಂಗೆ ಹಾಕಿಬಿಟ್ಟು ಏನು ಮಾಡಬೇಕು, ಹಿಂಗೆ ಮಡಚ್ಕೋಬೇಕು. ಇದನ್ನು ಮಡ್ಚ್ಕೊಂಡ್ಬಿಟ್ಟು ಇದನ್ನು ಹಿಂಗೆ ಒದ್ಕ ಮಾಡ್ತೀವಲ್ಲ ಆ ರೀತಿ ಮಾಡಿಕೊಂಡು ಇದನ್ನು ಮೇಲಿದ್ದು ಏನು ಮಾಡಬೇಕು ತೆಗೆದು ಇದನ್ನು ಹಿಂಗೆ ಮಾಡಬೇಕು. ಈಗ ಇದೇನಾಯ್ತು, ರೆಡಿ ಆಯ್ತು. ಈಗ ಇದನ್ನು ಈ ಲಟ್ಟಿಸಿ ತೋರಿಸ್ತೀನಿ ನೋಡಿ. ನಾನು ಹಾಕೋಬೇಕು ಅಂದರೆ ಒಳಗಿಂದ ಹೂರ್ಣ ಏನಾಗ್ತದೆ, ದಂಡಿ ತನಕನೂ ಹೋಗ್ತದೆ ಅದು. ಆಮೇಲೆ ಅದಕ್ಕೆ ಹಿಟ್ಟು ಹಚ್ಚಿಬಿಟ್ಟು ಲಟ್ಟಿಸ್ಬೇಕು. ಬೇಕಾದಷ್ಟು ತೆಳಗೆ ಲಟ್ಟಿಸ್ಕೋಬೋದು ಇದನ್ನು. ನೋಡಿ ಈಗ ಪರೋಟ ಹಾಕಿದ್ದೇನೆ, ಆಗಿದೆ. ಇದು ಬೆಂದಿದೆ ಒಂದು ಸೈಡು, ಎರಡನೇ ಸೈಡ್ ಬೇಯಿಸ್ತಾ ಇದ್ದೀವಿ. ಸ್ವಲ್ಪ ಇವನ್ನ ಗರಿ ಕ್ರಿಸ್ಪಿ ಬೇಯಿಸ್ಬೇಕು. ಇದು ಆಗಿದೆ, ಈಗ ತೆಗಿತಾ ಇದ್ದೀನಿ. ಸೋಯಾ ಪನ್ನೀರ್ ಪರೋಟ ರೆಡಿಯಾಗಿವೆ ನೋಡಿ. ತುಂಬ ಚೆನ್ನಾಗಿ ಆಗ್ತವೆ ಈ ರೀತಿ. ನೋಡಿದ್ದು ಈ ರೀತಿ ಮಾಡೋ ಪದ್ಧತಿ ಅನ್ನೋದು ಹೆಂಗೆ ತೋರಿಸಿದ್ದೀನಿ. ಇದೇ ರೀತಿ ನೀವು ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ.